ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ವ್ಲಾಗಲ್ಲಿ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ದಿನ ಆಗಿತ್ತು ನಾನು ಏನು ಅಷ್ಟಾಗಿ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳೋದಿಲ್ಲ. ಅದು ರೀಲು ಆ ಥರ ಎಲ್ಲ ಎಫೆಕ್ಟಿವ್ ವರ್ಕ್ ಆಗುತ್ತೆ ಅಂತ ಅನಿಸಿದ್ರೆ ಮಾಡ್ಕೊತೀನಿ. ಸೊ ಯಾವುದೋ ಒಂದು ಸ್ಕಿನ್ ಕೇರ್ ತುಂಬ ಎಫೆಕ್ಟಿವ್ ಅಂತೆಲ್ಲ ರೀಲಲ್ಲಿ ಬಂತು. ಸೊ ಅದನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡೋಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹುಡ್ಕೋಕ್ಕೆ ಅಡುಗೆ ಮನೆಗೆ ಹೋಗಿದೆ. ಸೊ ಎಲ್ಲ ಮನೇಲಿ ಇರೋ ಥಿಂಗ್ಸ್ ಇದೆ, ಅದು ಪ್ಯಾಕೆಟ್ ಪ್ರಿಪೇರ್ ಮಾಡ್ಕೊಳ್ಳೋದು. ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ತಣ್ಣಗಿರೋ ಮೊಸರಲ್ಲಿ ಹಚ್ಕೊಂಡು ಫುಲ್ ಫೇಸಿಗೆ ಹಚ್ಕೊಂಡು ಸ್ವಲ್ಪ ಸ್ಕಿನ್ ಟೈಟ್ನಿಂಗ್ ಎಲ್ಲ ಆಗುತ್ತಂತೆ. ಸೊ ಲೆಟ್ಸ್ ಟ್ರೈ. ಸೊ ಇದು ಯಾವುದೋ ಒಂದು ಚಿಕ್ಕದು ಡಬ್ಬ ಥರ ಇತ್ತು, ಅದನ್ನೇ ತೊಗೊತೀನಿ. ಇವಾಗ ತಾನೇ ಜಾಸ್ತಿ ರೀಲ್ ನೋಡಿದ್ದು, ಹಂಗೆ ಟ್ರೈ ಮಾಡಿ. ಇವತ್ತು ಆಚೆನೂ ಎಲ್ಲೋ ಹೋಗೋದಿದೆ ಅಂತೆ, ಯಾವುದೋ ಮ್ಯಾರೇಜ್ ಫಂಕ್ಷನ್. ಕಡಲೆ ಹಿಟ್ಟು ಆ್ಯಂಡ್ ಸ್ವಲ್ಪ ಮೊಸರು. ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟೆ. ಆ್ಯಂಡ್ ರೋಸ್ ವಾಟರ್. ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ತಣ್ಣಗಿದೆ. ಯಾವುದೋ ಒಂದು ರೀಲ್ ಶೇರ್ ಮಾಡೋ ಸ್ಕಿನ್ ಕೇರ್ದು, ಇವಾಗ ಅದೇ ಬರ್ತದೆ ನನ್ನ ಫೀಡಲ್ಲಿ. ಏನಾದ್ರು ಒಂದು ನೋಡ್ರೆ ಅದೇ ಬರ್ತಾ ಇರುತ್ತೆ. ಸೊ ಯಾ, ಅಯ್ಯೋ ಫೋಕಸ್ ಆಗ್ತಾ. ನಮ್ಮಮ್ಮ ನೋಡಿದ್ರೆ ಬೈತಾರೆ. ಸೊ ಹೀಗೆ ಕಾಣ್ತಾ ಇತ್ತು. ಪೂರ್ತಿಯಾಗಿ ಡ್ರೈ ಆದಮೇಲೆ ಟೋಟಲಿ ಟ್ರಾನ್ಸ್ಪರೆಂಟ್ ಆಗಿಬಿಟ್ಟಿತ್ತು. ನಾನು ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡಿದ್ರಿಂದ ಅಲ್ಲಲ್ಲಿ ಹಂಗೆ ಕಾಣಿಸ್ತಾ ಇತ್ತು. ಸೊ ಡಿಫ್ರೆನ್ಸ್ ಕಾಣಿಸಿದೆ ಗೈ, ಸ್ವಲ್ಪ ಬ್ರೈಟ್ ಆಗಿದೆ ಸ್ಕಿನ್ ಟೋನ್. ಸೊ ನನಗೆ ಡಿಫ್ರೆನ್ಸ್ ಕಾಣಿಸ್ತು. ಸೊ ನೀವೆಲ್ಲ ಟ್ರೈ ಮಾಡಬೇಕಂತ ಟ್ರೈ ಮಾಡ್ಬೋದು. ಸ್ವಲ್ಪ ಅವ್ರು ಡಿಫ್ರೆನ್ಸ್ ಕಾಣಿಸುತ್ತೆ ಫಸ್ಟ್ ಯೂಸಲ್ಲೇ. ಮೋಸ್ಟ್ಲಿ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ಕಾಣಿಸುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಏನೋ ಫಂಕ್ಷನ್ ಇತ್ತು ಅಂತ ಬೆಳಗ್ಗೆನೇ ಹೇಳಿದ್ರು. ಸೊ ಅದಕ್ಕಂತಲೇ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದು ಆ್ಯಕ್ಚುಲಿ. ಸೊ ಫಂಕ್ಷನ್ ಪ್ರಿಪೇರ್ ಆಗಬೇಕು ಅಂದ್ಬಿಟ್ಟು ಫಸ್ಟೇ ಎಲ್ಲ ರೆಡಿ ಆಗಿಬಿಟ್ಟು ಆಮೇಲೆ ಡ್ರೆಸ್ ಹಾಕೊಳ್ಳೋಣ ಅಂದ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತ ರೆಡಿ ಆಗ್ತಾಯಿದ್ದೆ. ಸೆಟ್ಟಿಂಗ್ ಸ್ಪ್ರೇ. ಅಯ್ಯಯ್ಯ, ಬೆಳೆ ಘಾಟ್ ಐತೆ ಗೈಸ್. ಮೇಕಪ್ ಮಾಡ್ಕೊಂಡಿದ್ದೀನಿ, ಆದರೆ ನಾನು ಇವತ್ತು ಫೌಂಡೇಶನ್ ಯೂಸ್ ಮಾಡಿಲ್ಲ. ಬರೀ ಎಲ್ಲೆಲ್ಲಿ ಡಾರ್ಕ್ ಸ್ಪಾಟ್ಸ್ ಇತ್ತು ಅದನ್ನ ಕವರ್ ಮಾಡಿ ಸುಮ್ಮನೆ ಕಾಂಪ್ಯಾಕ್ಟ್ ಪೌಡರ್ ಹಚ್ಕೊಂಡೆ ಅಷ್ಟೇ. ಸೊ ನೆನ್ನೆ ಇಸ್ಕೊಂಡಿದ್ದು ಇಯರಿಂಗ್ಸ್ ಹಾಕ್ಕೊತೀನಿ ನಾನು. ಸೊ ಗೈಸ್, ನಾನು ಹೀಗೆ ಕಾಣ್ತಾ ಇದ್ದೀನಿ. ಆ್ಯಂಡ್ ನೆನ್ನೆ ಇಸ್ಕೊಂಡಿದ್ದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಕೈಗೆ ಏನು ಬೇಡ ಅನಿಸುತ್ತೆ, ಬಿಕಾಸ್ ಫೋನ್ ಇರುತ್ತಲ್ವ, ದಟ್ಸ್ ಫೈನ್, ಏನು ಬೇಡ ನನಗೆ. ಐ ರಿಯಲಿ ಲೈಕ್ ದ ಇಯರಿಂಗ್ಸ್. ದಿಸ್ ಮೈ ಡ್ರೆಸ್. ಮಮ್ಮಿ ನಮ್ಮಮ್ಮ ನೋಡಿ ಹಿಂಗೆ ರೆಡಿ ಆಗೋರೆ. ಫೋಕಸ್ ಆಗ್ತಲ್ಲಮ್ಮ ಈ ಕಡೆ ಬಾ. ಇದು ಸ್ವಸ್ತಿಕ್ಕು ನೋಡಿ, ಹಿಂಗೆ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣ್ತದೆ, ಅದಕ್ಕೆ ಆಂಟಿ ಹೇಳಿರೋದು. ಸೊ ಇದು ಹೊಲ್ಸಿದ್ದು ನಾನು ನನ್ನ ಕಸಿನ್ ಮದುವೆಗೆ ಯಾವಾಗೋ ಹೊಲ್ಸಿದ್ದು. ಸೊ
ಬಾಳೆ ಸ್ಟೋರ್ಗೂ ಗಿಫ್ಟ್ ಅಂಗಡಿನ ಅದು ಗಿಫ್ಟ್ ತರಕ್ಕೆ ಹೋಗಿದ್ದಾರೆ ನಮ್ಮ ಬೊಕ್ಕೆ ಕೊಟ್ಟಿದ್ರು ಆಗಿರೋದು ತಾನೆ. ಬೊಕ್ಕೆ ಅಂಗಡಿನೂ ಇತ್ತು ಮುಂದೆ ಎಲ್ಲ. ಗಿಫ್ಟ್ ಅಂದರೆ ಏನು ಸಿಗುತ್ತೆ ಅಲ್ಲಿ? ಫೇವ್ರೆಟ್ ನೀನು ಎಲ್ಲ ತಿನ್ಕೋಬಾರ ನನ್ಗೆ ಬೇಡ. ನನಗೆ ಕೆಲ್ಸಕ್ಕೆ ಬರೋ ಮೂನ್ ನೋಡ್ ಮಮ್ಮಿ, ಹಾಫ್ ಮೂನ್ ಚೆನ್ನಾಗೈತೆ. ಏನಂತ ಸೂಪರ್ ಆಗಿದೆ ಗಾಯ್ಸ್. ಸ್ಕಿಲ್ ಚೆನ್ನಾಗಿಲ್ಲ ಅಂತ ಗೈಸ್ ರಮ್ಯಾ ಮಾತಾಡ್ತಾಳೆ, ನನ್ನ ಫ್ರೆಂಡು. ತುಂಬಾ ದಿನಗಳ ನಂತರ ನಾನು ನನ್ನ ಫ್ರೆಂಡ್ಸ್ನ ಸಿಗ್ತಾ ಇದ್ದೀನಿ. ಮಾತಾಡ ರಮ್ಯಾ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಊಟ ಆಯ್ತಾ ಗೈಸ್? ಇನ್ನ ಇವಾಗ ಮಾಡ್ಬೇಕು. ಹೆಂಗಿದ್ರಿ ಗೈಸ್ ನೀವು ಇಷ್ಟು ದಿನ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ ಅಂಜನ ನಿನ್ನ. ಓಪಾ, ಇದನ್ನ ನಾನು ನಂಬೇಕಾ ಮಮತಾ? ಸೊ ತುಂಬ ದಿನ ಆಗಿತ್ತು ಕಾಲೇಜ್ಗೆ ಹೋಗಿ. ನಾನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇತ್ತು, ಸೊ ರೆಕಾರ್ಡಿಗೆ ಸೈನ್ ಮಾಡಿಸ್ಕೋಬೇಕು ಅಂತ ಹೋಗಿದ್ದೆ. ನಮ್ಮ ಗ್ಯಾಂಗ್ ಏನಾದ್ರು ಎಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಫುಲ್ ಜೋಕ್ಸ್ ಮಾಡ್ಕೊಂಡು ಫನ್ ಮಾಡ್ಕೊಂಡು ತುಂಬ ನಗಿತೀವಿ. ಸೊ ಕಾಲೇಜ್ ಡೇಸೇ ಚೆನ್ನಾಗಿರುತ್ತೆ. ತೋರ್ದೆ ಅಲ್ಲಿ ನೋಡು, ನನ್ನ ಕಂಟೆಂಟ್ ಕೊಡು ನೀನು ಪ್ಲೀಸ್. ಕೈನ ಎಷ್ಟು ವರ್ಷ ಹರ್ಷಿತಾ? 10th ಇಂದ ಮಾಡಿಸ್ಲತ್ತಾನೆ, ಸ್ಕೂಲಿಂದ ಮಾಡಿಸಿದ್ಲು ಮೊನ್ನೆ ಯಾವಾಗಲೂ. ಗೈಸ್, ಶತಮಾನಗಳ ನಂತರ ನನ್ನ ಫ್ರೆಂಡ್ ಐಬ್ರೋ ಮಾಡಿಸ್ಬಿಟ್ಟಿದ್ದಾಳೆ. ನಿಮ್ಮ ಅನಿಸಿಕೆ? ಅಲ್ಲ ನಿನ್ನ ಅನಿಸಿಕೆ. ಏನು ಇಲ್ವಾ? ಚೆನ್ನಾಗಿ ಇದು ಮಾಡಕ್ ಬಿಟ್ರಾ? ಆಯ್ತಾ? ಹೌದಾ? ನಾನೇನ್ ಮಾಡ್ಸಿದೆ, ನಾನು ತುಂಬಾ ಸಿವಿಯರ್ ಫಂಕ್ಷನ್ ಇದ್ರೆ ಮಾಡ್ಸೋದು. ಓಕೆ ಬಾಯ್ ಗೈಸ್. ಇರು ಅಂದ್ರೆ ಇರ್ತಾ ಇಲ್ಲ, ನಾವು ಸೈನ್ ಮಾಡಿಸ್ಕೊಂಡು ಹಂಗೆ ಹೋಗ್ತೀನಿ ಅಂತ ಇದ್ದಾಳೆ. ನೀನು ಒಂದು ಫ್ರೆಂಡಾ? ಓ ಆ ಕಡೆ ದೌರ್ಜನ್ಯ ಮಾಡ್ತೀಯಾ? ನಾವೇನಕ್ಕೆ ಬರ್ಬೇಕು? ನೀನು ಹೋಗು, ನೀನು ತಾನೇ ಬೇಗ ಹೋಗ್ತೀನಿ ಅಂತ. ಇಲ್ಲ ಆಗಲ್ಲ. ಇಬ್ರು ನೋಡು ಸಕ್ಕದಾಗೈತೆ, ತಿಕ್ಕಾಗ ಇಬ್ರು. ಏ ಬೇಡ, ಹೋಗು. ಆಟೋ ಅಂಕಲ್ ವೇಟ್ ಮಾಡ್ತಾರ, ಹೋಗು. ಇಲ್ಲಿಂದ ನಡ್ಕೊಂಡು ಹೋಗಕ್ಕೆ ನಾವು ಬೇಕಾ ನಿಂಗೆ? ಸೊ ನಾವು ಇವಳಿಗೆ ಜಾಸ್ತಿ ಕಾಲು ಎಳೆಯೋದು. ಇವಳ ಹೆಸರು ಹರ್ಷಿತಾ ಅಂತ. ನಾವೆಲ್ಲ ಗುಡ್ಡಿ ಗುಡ್ಡಿ ಅಂತ ಕರಿತೀವಿ, ಯಾಕಂದರೆ ಅವಳಿಗೆ ಕಣ್ಣು ಕಾಣಿಸೋದಿಲ್ಲ ಕರೆಕ್ಟಾಗಿ ಬ್ಯಾಕ್ ಬೆಂಚಲ್ಲಿ ಕುತ್ಕೊಂಡಿದ್ದಾಗ. ಸೊ ಇವಳಿಗೆ ಜಾಸ್ತಿ ರೇಗಿಸೋದು ನಾವೆಲ್ಲ, ಯಾಕಂದರೆ ಇವಳಿಗೆ ಅಷ್ಟಾಗಿ ಬೇಗ ಕೋಪ ಬರೋಲ್ಲ. ಕೋಪ ಬಂದು ಜೋರಾಗಿ ಕಿರ್ಚಾಡ್ತಾಳಲ್ಲ, ಮಾಡ್ತಾಳೆ. ಇವಳಿಗೆ ಬೇಗ ಕೋಪ ಬರೋಲ್ಲ. ಇನ್ನು ಮಿಕ್ದವ್ರಿಗೆ ಎಲ್ಲರಿಗೂ ಬೇಗ ಬೇಗ ಕೋಪ ಮಾಡ್ಕೊಬಿಡ್ತೀವಿ ನಾವೆಲ್ಲ. ಆ್ಯಂಡ್ ಡೆಫಿನೆಟ್ಲಿ ನಂಗೆ ಬೈತಾಳೆ, ಗುಡ್ಡಿ ಅಂತೆಲ್ಲ ಹೇಳಿದೆ ಡಿಲೀಟ್ ಮಾಡು ವ್ಲಾಗ್ನ ಅಂತ. ನಾನು ಡಿಲೀಟ್ ಮಾಡಲ್ಲ ನಾನು. ಸೊ ಗೈಸ್, ಇವಾಗ ಕಾಲೇಜಿಂದ ಬಂದೆ ಮನೆಗೆ. ರೆಕಾರ್ಡ್ ಬುಕ್ ಸೈನ್ ಮಾಡಿಸ್ಕೊಬೇಕು ಅಂತ ತುಂಬ ದಿನ ಆದಮೇಲೆ ಕಾಲೇಜ್ಗೆ ಹೋಗಿದ್ದೆ. ತುಂಬ ಹೊಟ್ಟೆ ಇದೆ. ಇವಾಗ ಫ್ರೂಟ್ಸ್ ತಂದಿದ್ದಾರೆ ನಮ್ಮಪ್ಪ ನಮ್ಮಮ್ಮ. ಅವರೂ ಯಾವುದೋ ಫಂಕ್ಷನ್ಗೆ ಹೋಗಿದ್ರು. ಸೊ ಅವ್ರು ಬರೋಕ್ಕೂ ನಾನು ಬರೋಕ್ಕೂ ಕರೆಕ್ಟ್ ಟೈಮಿಂಗ್ಸ್ ಇತ್ತು. ಸೊ ಇವಾಗ ಸ್ವಲ್ಪ ಫ್ರೂಟ್ಸ್ ತಂದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಎದ್ದು ಓದಬೇಕು. ಸೊ ವಾಟರ್ ಮೆಲನ್ ತಿಂತಾ ಇದ್ದೀನಿ ಗೈಸ್. ಹೊಟ್ಟೆ ತುಂಬ ಹಸಿತಾಯಿದೆ ಅದಕ್ಕೆ. ಸೊ ಗೈಸ್, ನೀರು ದೋಸೆಗೆ ನೆನೆಸಿದ್ದೀನಿ. ಯಾಕೋ ನೀರು ದೋಸೆ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇದೆ. ಅದಕ್ಕೆ ನೀರು ದೋಸೆಗೆ ನೆನೆಸೋಕೆ ಹೇಳಿದ್ದೀನಿ. ನೆನೆಸಿದೆ, ನಮ್ಮ ಮಮ್ಮಿ ನೆನೆಸೋಕೆ ಹೇಳಿದ್ರು.
ಸೊ ಗೈಸ್ ಕಾರ್ನ್ ಬೇಯಿಸಿದ್ದೀವಿ. ನಾನು ಇದಕ್ಕೆ ಮಸಾಲೆ ಎಲ್ಲ ಹಾಕೊಂಡು ತಿಂತೀನಿ. ನಮ್ಮ ಮಮ್ಮಿ ಹಂಗೆ ತಿಂತಾರೆ ಅನ್ಸುತ್ತೆ. ಎಲ್ಲಿ ಇಸ್ಕೊಂಡಿದ್ಮಾ ಇದು? ಮಾಟಲ್ಲ ಅಥವಾ ಅಂಗಡಿ ಅಲ್ಲ? ಮಾಡಲ್ಲ ಅಂದರೆ ಏನೋ ಸ್ವೀಟ್ ಆಗಿರುತ್ತೆ. ಈ ಥರ ತೆಗಿತಾ ಇದ್ದೀನಿ ನಾನು, ಬಿಸಿ ಇದೆ. ಮಿಷಿನ್ ಫೇಲ್ಡ್. ಸೊ ನೀರು ದೋಸೆ ಬ್ಯಾಟರ್ ಪ್ರಿಪೇರ್ ಆಗಿತ್ತು. ಇದು ಏನಿಲ್ಲ, ಇದು ಅಕ್ಕಿನ ನೆನೆಸಿ ಆಮೇಲೆ ಅಕ್ಕಿನ ರುಬ್ಬಿಟ್ಟು ಆಮೇಲೆ ಸಾಲ್ಟ್ ಹಾಕಿ ನೀರು ಆ್ಯಡ್ ಮಾಡಿಬಿಟ್ಟು ಮಾಡಿದ್ರೆ ರೆಡಿ ಆಗಿರುತ್ತೆ ಬ್ಯಾಟರು. ಸೊ ಇದು ಜಾಸ್ತಿ ತಿನ್ನಬೇಕು, ಹೊಟ್ಟೆ ತುಂಬಬೇಕಂದ್ರೆ ಒಂದು 2-3 ತಿಂದರೆ ಹೊಟ್ಟೆ ತುಂಬಲ್ಲ ಇದು. ಆ್ಯಂಡ್ ಇದು ಮಂಗಳೂರು ಸೈಡ್, ಆ ಸೈಡ್ ತುಂಬ ಫೇಮಸ್ ಇದು. ಸೊ ನೀರು ದೋಸೆ ಟೊಮ್ಯಾಟೊ ಚಟ್ನಿಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕನ್ ಸಾರು, ಮಟನ್ ಸಾರುಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮೀನು ಸಾರಿಗೂ ಚೆನ್ನಾಗಿರುತ್ತೆ. ಸೊ ನಮ್ಮನೇಲಿ ಟೊಮ್ಯಾಟೊ ಚಟ್ನಿ ಮಾಡಿದ್ರು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.